ಹಲೋ ಎವ್ರಿವನ್, ಈ ದಿನ ನಾವು ಗ್ರಾಮಾಂತರ ಸನ್ನಿವಾಸ ಪ್ರೌಢಶಾಲೆ ಹೊಸಕೆರೆಯಲ್ಲಿ ಇದ್ದೀನಿ. ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿದೆ. ನಾವು ಸತತ 23 ವರ್ಷಗಳ ನಂತರ ಮುಖಾಮುಖಿ ಗೆಳೆಯರೆಲ್ಲ ಸೇರಿ ಮುಖಾಮುಖಿ ಭೇಟಿಯಾದಂಥ ಕ್ಷಣ ಹಾಗೂ ನಮ್ಮ ಗುರುಗಳಿಗೂ ನಾವು ನೋಡಿದಂತಹ ಕ್ಷಣ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಯಿತು ನಮ್ಮ ಹೊಸಕೆರೆ ಗ್ರಾಮಾಂತರ ಸನ್ನಿವಾಸ ಪ್ರೌಢಶಾಲಾ ಆವರಣ ಅಂತಲೇ ಹೇಳ್ಬೋದು. ಇದಕ್ಕೆ ನಾವೆಲ್ಲ ಗೆಳೆಯರೆಲ್ಲ ಒಟ್ಟುಗೂಡಿ ನಮ್ಮ ಕೈಲಾದಂತಹ ಕೊಡುಗೆಯನ್ನು ನಾವು ನಮ್ಮ ಶಾಲೆಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಳಿಲು ಸೇವೆ, ನಮ್ಮ ಕೈಲಾದಂತಹ ಸೇವೆಯನ್ನು ಮಾಡಬೇಕಂತೇಳ್ಬಿಟ್ಟು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಮ್ಮ ಶಾಲೆಗೆ ನಾವೆಲ್ಲ ಸೇರಿ ಕೊಡುಗೆಯಾಗಿ ಕೊಟ್ಟಿದ್ವಿ. ಇದನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಚಂದ್ರಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಶಿಕ್ಷಕರೊಡಗೂಡಿ ನಾವು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ. ನೋಡಿ, ಇದಕ್ಕೆ ನಮ್ಮ ಗೆಳೆಯರ ಸಹಕಾರ ತುಂಬಾ ಇತ್ತು. ಎಲ್ಲ ಗೆಳತಿಯರು ಸೇರಿಬಿಟ್ಟು ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ನೋಡಿ, ಈಗ ನಮ್ಮ ಚಂದ್ರಪ್ಪ ಸರ್ ಅವರು, ಇವರು ಮುಖ್ಯೋಪಾಧ್ಯಾಯರು. ಅವರ ಪಕ್ಕ ನಿಂತಿರೋದು ನಮ್ಮ ಜಿ ಎಸ್ ಎನ್ ನಾಗರಾಜು ಸರ್ ಅವರು ಹಾಗೂ ಹೇಮಂತ್ ರಾಜು ಸರ್ ಅವರು, ಭೀಮಣ್ಣ ಸರ್ ಅವರು ಮತ್ತು KN ಸರ್ ಅವರು. ಇವರೆಲ್ಲ ಸೇರಿ ನಮ್ಮ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ನೋಡಿ, ಅವರ ಈ ಒಂದು ಅಭೂತಪೂರ್ವ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ನನ್ನ ಯೂಟ್ಯೂಬ್ ಚಾನಲ್ ಜುಮಾನಾ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರ ಕಾರ್ಯಕ್ರಮದ ತುಣುಕುಗಳನ್ನು ಇನ್ನೂ ಹೆಚ್ಚು ನೋಡಲು ನೀವು ಜುಮಾನಾ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದೂ ಸಹ ನಮ್ಮ ಚಂದ್ರಪ್ಪ ಸರ್ ಹಾಗೂ ನಮ್ಮ ಶಿಕ್ಷಕರುಗಳಿಂದನೇ ಉದ್ಘಾಟನೆ ಆಗುತ್ತೆ. ಇದರ ಸಂಪೂರ್ಣ ವ್ಲಾಗ್ ಬರುತ್ತೆ, ಸದ್ಯದಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲ ಸಹಕರಿಸಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಯಿತು ನಮ್ಮ ಹೊಸಕೆರೆ ಗ್ರಾಮಾಂತರ ಸನ್ನಿವಾಸ ಪ್ರೌಢಶಾಲೆ ಅಂತಲೇ ಹೇಳ್ಬೋದು. ಇದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ, ಇದನ್ನು ನೋಡಿ ಬೇರೆ ವಿದ್ಯಾರ್ಥಿಗಳು ಅನುಸರಿಸಲಿ ಅನ್ನೋದೇ ನಮ್ಮ ಆಶೆ.